Hi, this is Dr. Mamata KR, Assistant Professor, Government First Grade College, Tiptur. Today, I explain about meaning, features, objectives and application of job costing and batch costing. So first, job costing. So here, each organization is of different natures and size, and method or producing a product is different from industry to industry. So a single or same method of costing does not suit for each and every organization. So therefore, to suit different types of industries, the cost accounting has developed different method of costing. ಸೊ ಪ್ರತಿಯೊಂದು ಇಂಡಸ್ಟ್ರೀಸ್ ಅಥವಾ ಆರ್ಗನೈಸೇಷನಿಗೆ ಒಂದೇ ರೀತಿಯಾದಂತಹ ಒಂದು ಪ್ರೊಡ್ಯೂಸಿಂಗ್ ಮೆಥಡ್ ಆಗಲಿ, ನೇಚರ್ ಆಗಲಿ, ಸೈಜ್ ಆಗಲಿ ಇರೋದಿಲ್ಲ. ಒಂದು ಆರ್ಗನೈಸೇಷನಿಂದ ಇನ್ನೊಂದು ಆರ್ಗನೈಸೇಷನ್ ಅಥವಾ ಒಂದು ಇಂಡಸ್ಟ್ರಿಯಿಂದ ಇನ್ನೊಂದು ಇಂಡಸ್ಟ್ರೀಸಿಗೆ ಡಿಫರೆಂಟ್ ಮೆಥಡ್ಸನ್ನು ಅವರಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಕಾಸ್ಟಿಂಗ್ ಮೆಥಡನ್ನು ಕೂಡ ಇಲ್ಲಿ ಸೇಮ್ನ ನಾವಿಲ್ಲಿ ಸೂಟ್ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲೂ ಕಾಸ್ಟಿಂಗ್ ಮೆಥಡನ್ನು ಕೂಡ ನಾವಿಲ್ಲಿ ಡಿಫರೆಂಟ್ ಮೆಥಡ್ಸನ್ನು ಡಿಫರೆಂಟ್ ಇಂಡಸ್ಟ್ರೀಸ್ ಆ್ಯಂಡ್ ಡಿಫರೆಂಟ್ ಆರ್ಗನೈಸೇಷನ್ಸ್ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ದಿಸ್ ಇಸ್ ದ ಜಾಬ್ ಕಾಸ್ಟಿಂಗ್. First we know the method of job costing. The meaning of job costing. The meaning, the job costing is method of costing under which the cost of each job is ascertained separately. So ಇಲ್ಲಿ ಜಾಬ್ ಕಾಸ್ಟಿಂಗ್ ಮೆಥಡಲ್ಲಿ ಕಾಸ್ಟಿಂಗ್ ಇದೆ. ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಜಾಬಿಗೂ ಕೂಡ ನಾವಿಲ್ಲಿ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ದ ಜಾಬ್ ಕಾಸ್ಟಿಂಗ್ ಈಸ್ ಎ ಮೆಥಡ್ ಆಫ್ ಕಾಸ್ಟಿಂಗ್. ಇದು ಒಂದು ಕಾಸ್ಟಿಂಗ್ ಮೆಥಡು ಅಂಡರ್ ವಿಚ್ ದ ಕಾಸ್ಟ್ ಆಫ್ ಈಚ್ ಜಾಬ್ ಈಸ್ ಅಸರ್ಟೈನ್ಡ್ ಸೆಪರೇಟ್ಲಿ. ಸೊ ಪ್ರತಿಯೊಂದು ಜಾಬ್ ಕೂಡ ಇಲ್ಲಿ ಡಿಫ್ರೆಂಟ್ ಆಗಿ ಇರೋದ್ರಿಂದ ಪ್ರತಿಯೊಂದು ಜಾಬ್ ಕೂಡ ಇಲ್ಲಿ ಕಾಸ್ಟನ್ನು ಸೆಪರೇಟ್ ಆಗಿ ಫೈಂಡ್ ಔಟ್ ಮಾಡ್ತಾರೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಜಾಬ್ ಕಾಸ್ಟಿಂಗ್. And the next, that is the features. The features of job costing. The first feature, so that is the production is according to the customer's orders. So here the job costing is adopted by manufacturing concerns as well as non-manufacturing concerns. So here those concerns which follow job costing method produces goods not for the stock, so but against the specific order from customers. ಸೊ ಇಲ್ಲಿ ಪ್ರೊಡಕ್ಷನ್ಸನ್ನು ಮಾಡಬೇಕಾದ್ರೆ ಕಸ್ಟಮರ್ಸ್ ಆರ್ಡರ್ಸ್ ಪ್ರಕಾರ ನಾವಿಲ್ಲಿ ಪ್ರೊಡಕ್ಷನ್ಸನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟು ಹಾಗೆ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ಮೆಥಡನ್ನು ಅವರಿಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಈ ಎರಡು ಕನ್ಸರ್ನ್ಸ್ ಕೂಡ ಏನಾಗಿರುತ್ತೆ ಇಲ್ಲಿ, ವಿಚ್ ಫಾಲೋಸ್ ದ ಕಾಸ್ಟಿಂಗ್ ಮೆಥಡ್ ಪ್ರೊಡ್ಯೂಸಸ್ ಗೂಡ್ಸ್, ಇಟ್ ಈಸ್ ನಾಟ್ ಫಾರ್ ದ ಸ್ಟಾಕ್. ಸೊ ದಿಸ್ ಗೂಡ್ಸ್ ಆರ್ ಪ್ರೊಡ್ಯೂಸರ್ಸ್ ಅಗೇನ್ಸ್ಟ್ ದ ಸ್ಪೆಸಿಫಿಕ್ ಆರ್ಡರ್ಸ್ ಫ್ರಮ್ ದ ಕಸ್ಟಮರ್ಸ್. ಇಲ್ಲಿ ಯಾವುದೇ ಒಂದು ಗೂಡ್ಸನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಗೋಡೌನಲ್ಲಿ ಅಥವಾ ಸ್ಟೋರ್ಸಲ್ಲಿ ಸ್ಟಾಕ್ ಮಾಡೋದಕ್ಕೋಸ್ಕರ ಇಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ. ಕಸ್ಟಮರ್ಸ್ ಆರ್ಡರ್ಸ್ ಅಥವಾ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅದರ ಪ್ರಕಾರ ಈ ಒಂದು ಗೂಡ್ಸನ್ನು ಇಲ್ಲಿ ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಫಸ್ಟ್ ಫೀಚರ್ಸ್ ಆಫ್ ದ ಜಾಬ್ ಕಾಸ್ಟಿಂಗ್, ದಟ್ ಈಸ್ ಪ್ರೊಡಕ್ಷನ್ ಈಸ್ ಅಕಾರ್ಡಿಂಗ್ ಟು ದ ಕಸ್ಟಮರ್ಸ್ ಆರ್ಡರ್. And the next, the second one, it requires special attention. When it produces the stock according to the customer's order, it takes the lot of care and it requires the special attention to produce the goods to provide to the customers. And the next one, that is the production is not uniform. The production is not uniform. Here the job costing is adopted in concern, where the work is done analyzed into different job.
So each job being considered a separate unit of cost. So every concern ಕೂಡ ಸೇಮ್ ಗೂಡ್ಸ್ ಅನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ಒಂದೊಂದು ಜಾಬ್ ಕೂಡ ಒಂದೊಂದು ಡಿಫರೆಂಟ್ ಪ್ರಾಡಕ್ಟ್ಸ್ ಅನ್ನ ಅವ್ರು ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಈಚ್ ಜಾಬ್ ಬೀಂಗ್ ಕನ್ಸಿಡರ್ಡ್ ಎ ಸೆಪರೇಟ್ ಯೂನಿಟ್ ಆಫ್ ಕಾಸ್ಟ್. ಸೊ ಅಲ್ಲಿ ಕಾಸ್ಟ್ ಕೂಡ ಏನಾಗಿರುತ್ತೆ, ಅಲ್ಲಿ ಅವರದೇ ಆದಂಥ ಕಾಸ್ಟ್ ಅನ್ನು ಅವರಲ್ಲಿ ಯೂನಿಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ದಟ್ ಈಸ್ ದ ಪ್ರೊಡಕ್ಷನ್ ಈಸ್ ನಾಟ್ ಯೂನಿಫಾರ್ಮ್. ಎಲ್ಲ ಪ್ರೊಡಕ್ಷನ್ಸ್ ಎಲ್ಲ ಜಾಬಲ್ಲೂ ಕೂಡ ಸೇಮ್ ಇರಬೇಕು ಅನ್ನೋದು ಏನಿಲ್ಲ. ಕಸ್ಟಮರ್ಸ್ ರಿಕ್ವೈರ್ಮೆಂಟ್ಸ್ ಹೇಗಿರುತ್ತೆ ಆ ರೀತಿಯಾಗಿ ಇಲ್ಲಿ ಪ್ರೊಡಕ್ಷನ್ಸನ್ನು ಅವರಿಲ್ಲಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ದಟ್ ಈಸ್ ದ ಫೋರ್ತ್ ಒನ್, the total cost of each job is collected at the time of its completion. So here under job costing, the cost of each job is ascertained. The cost of the each job is ascertained after the completion of the work or the job. So nodi, total cost of each job is collected at the time of its completion. ಸೊ ಇಲ್ಲಿ ಏನು ಸೆಪರೇಟ್ ಜಾಬ್ಸ್ ಅಂತ ಇರುತ್ತೆ, ಪ್ರತಿಯೊಂದು ಜಾಬ್ ಕೂಡ ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡೋದಾಗಲಿ ಅಥವಾ ಕಲೆಕ್ಟ್ ಮಾಡ್ಕೊಳ್ಳೋದಾಗಲಿ ಯಾವಾಗ ಆ ಜಾಬ್ ಕಂಪ್ಲೀಟ್ ಆಗುತ್ತೆ ಆವಾಗ ಮಾತ್ರ ಈ ಕಾಸ್ಟನ್ನು ಅವರಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಸೊ ದಟ್ ಈಸ್ ದ ಟೋಟಲ್ ಕಾಸ್ಟ್ ಆಫ್ ಈಚ್ ಜಾಬ್ ಈಸ್ ಕಲೆಕ್ಟೆಡ್ ಅಟ್ ದ ಟೈಮ್ ಆಫ್ ಇಟ್ಸ್ ಕಂಪ್ಲೀಷನ್. ಜಾಬ್ ಕಂಪ್ಲೀಷನ್ ಆದಾಗ ಅಲ್ಲಿ ಟೋಟಲ್ ಕಾಸ್ಟನ್ನು ಅಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ದಟ್ ಈಸ್ ದ ಈಚ್ ಜಾಬ್ ಈಸ್ ಗಿವನ್ ಎ ಸ್ಪೆಸಿಫಿಕ್ ನಂಬರ್ ಬೈ ವಿಚ್ ಇಟ್ ಈಸ್ ಐಡೆಂಟಿಫೈಡ್. ಈಚ್ ಜಾಬ್ ಈಸ್ ಗಿವನ್ ಎ ಸ್ಪೆಸಿಫಿಕ್ ನಂಬರ್. The job costing is adopted in concern where the work done is analyzed into different jobs. So each job being considered a separate unit of cost. So here also the each job is having the specific number to identify it, because the different organizations or the different industries is adopting the different job. ಪ್ರತಿಯೊಂದು ಇಂಡಸ್ಟ್ರೀಸು ಅಥವಾ ಆರ್ಗನೈಸೇಷನ್ಸು ಡಿಫರೆಂಟ್ ಜಾಬ್ಸನ್ನು ಇಲ್ಲಿ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಪ್ರತಿಯೊಂದು ಜಾಬ್ಗೂ ಕೂಡ ಒಂದು ಸ್ಪೆಸಿಫಿಕ್ ನಂಬರ್ಸ್ ಇರುತ್ತೆ. ಸೊ ಈ ಸ್ಪೆಸಿಫಿಕ್ ನಂಬರ್ಸನ್ನು ಏಕೆ ಇಲ್ಲಿ ಕೊಡ್ತಾರೆ ಅಂದರೆ ಆ ಒಂದು ಜಾಬ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇಲ್ಲಿ ಸಪರೇಟ್ ನಂಬರ್ಸ್ ಅಥವಾ ಸ್ಪೆಸಿಫಿಕ್ ನಂಬರನ್ನು ಈಚ್ ಜಾಬಿಗೆ ಕೊಡಲಾಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ದ ಸಿಕ್ಸ್ತ್ ಒನ್, ಅಂಡರ್ ಜಾಬ್ ಕಾಸ್ಟಿಂಗ್ ಮೆಥಡ್, production is intermittent and not continuous. So each job needs the separate treatment under job costing. ಪ್ರತಿಯೊಂದು ಕೂಡ ಯಾವುದೇ ರೀತಿಯಾದಂಥ ಒಂದು ಕಂಟಿನ್ಯೂಟಿ ಇರಲ್ಲ, ಆ ಜಾಬು ಆಗಾಗೆ ಇರುತ್ತೆ. ಇನ್ನೊಂದು ಜಾಬಿಗೆ ಕಂಟಿನ್ಯೂ ಆಗಲಿ, ಒಂದ್ಸರಿ ಇದು ಕಂಪ್ಲೀಷನ್ ಆದರೆ ಆ ಜಾಬು ಕಂಪ್ಲೀಟ್ ಆದಂಗೆ. ಅಂದರೆ ಸೆಪರೇಟ್ ಟ್ರೀಟ್ಮೆಂಟ್ ಅಂಡರ್ ಜಾಬ್ ಕಾಸ್ಟಿಂಗ್. ಒಂದೊಂದು ಜಾಬು ಕೂಡ ಇಲ್ಲಿ ಸೆಪರೇಟ್ ಆಗಿ ಟ್ರೀಟ್ ಆಗ್ತಾ ಹೋಗುತ್ತೆ. So these are all the features of job costing. And the next one, each job has its own characteristics and need special treatment. I already explained that each job needs separate treatment under job costing. The total cost of each job is arrived by adding prime cost and overhead. So in every job the total cost is calculated by first we take the prime cost. For this prime cost we are added the all overhead like the factory overhead, the office and administration overhead, selling and distributions overhead. So these all overheads are added to the prime cost. So then only we take the total cost of ಈಚ್ ಜಾಬ್. ಸೊ ಆಲ್ರೆಡಿ ನಾವು ಕಾಸ್ಟಿಂಗ್ ಶೀಟ್ ಅಥವಾ ಕಾಸ್ಟಿಂಗಲ್ಲಿ ಹೇಗೆ ನಾವು ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಫಸ್ಟ್ ವಿ ಫೈಂಡ್ ಔಟ್ ದ ಪ್ರೈಮ್ ಕಾಸ್ಟ್. ಸೊ ಎಲಿಮೆಂಟ್ಸ್ ಆಫ್ ಕಾಸ್ಟ್ ಏನಿದೆ ಅಂದರೆ ಈ ಒಂದು ಮೆಟೀರಿಯಲ್ಲು, ವೇಜಸ್ಸು ಹಾಗೆ ಎಕ್ಸ್ಪೆನ್ಸಸ್ಸು, ಈ ಮೂರು ಟೋಟಲನ್ನು ತಗೊಂಡಾಗ ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಈ ಪ್ರೈಮ್ ಕಾಸ್ಟಿಗೆ ಆಲ್ ಓವರ್ ಹೆಡ್ಸ್ ಅಂದರೆ ಫ್ಯಾಕ್ಟರಿ ಓವರ್ ಹೆಡ್, ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್,
ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ ಓವರ್ ಹೆಡ್. ಈ ಎಲ್ಲ ಓವರ್ ಹೆಡನ್ನು ಆ್ಯಡ್ ಮಾಡಿದಾಗ ನಾವಿಲ್ಲಿ ಈಚ್ ಆ್ಯಂಡ್ ಎವ್ರಿ ಜಾಬ್ ಟೋಟಲ್ ಕಾಸ್ಟನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಆರ್ ಆಲ್ ದ ಫ್ಯೂಚರ್ಸ್ ಆಫ್ ಜಾಬ್ ಕಾಸ್ಟಿಂಗ್. ಆ್ಯಂಡ್ ದ ನೆಕ್ಸ್ಟ್ ಒನ್, objectives of job costing. The first one, to ascertain the cost as well as profit or loss of each job. So here the profit or loss is also calculated for each and every job. So when from the sales amount we are deducting the total cost, then we will get the profit or loss of the each job. ಸೊ ಇಲ್ಲಿ ಏನು ಮಾಡ್ತೀವಿ, ಪ್ರತಿಯೊಂದು ಜಾಬಲ್ಲೂ ಕೂಡ ಕಾಸ್ಟ್ ಆ್ಯಂಡ್ ಪ್ರಾಫಿಟ್ ಆರ್ ಲಾಸಸ್ ಅನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಹಿಯರ್ ದ ಸೇಲ್ಸ್ ಆರ್ ಮೋರ್ ದ್ಯಾನ್ ದ ಟೋಟಲ್ ಕಾಸ್ಟ್, ದೆನ್ ದೇ ವಿಲ್ ಗೆಟ್ ದ ಪ್ರಾಫಿಟ್. If the sales is less than the total cost, then they have the losses in each and every job. So this is the ascertainment of the cost and as well as the profit or loss of each job. And the next one, to preparing the budget for the future. So that is the to preparing the budget for the future. So it is the cost estimated is produced. That is, it is find out those jobs which are more profitable and those which are not profitable or losses profitable. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಯೊಂದು ಜಾಬ್ ಕಾಸ್ಟಿಂಗಲ್ಲೂ ಕೂಡ ಫ್ಯೂಚರ್ ಬಜೆಟ್ ಏನಿರುತ್ತೆ ಇದನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇನ್ ದಿಸ್ ಬಜೆಟ್ ದೇ ಆರ್ ಎಸ್ಟಿಮೇಟೆಡ್ ದ ಪ್ರಾಫಿಟಬಲ್ ಆರ್ ಲಾಸ್. ಸೊ ಈ ಒಂದು ಪ್ರತಿಯೊಂದು ಬಜೆಟಲ್ಲೂ ಕೂಡ ಅದು ಪ್ರಾಫಿಟ್ ಆಗ್ತಿದೆಯಾ ಅಥವಾ ಲಾಸ್ ಆಗ್ತಿದೆಯಾ ಅನ್ನೋದನ್ನು ಅವರಲ್ಲಿ ಎಸ್ಟಿಮೇಷನ್ಸ್ ಅನ್ನು ಮಾಡಿರ್ತಾರೆ. And the next one, to control cost by comparing actual cost with estimated cost. The job costing is also intended to indicate through the comparison of actual cost of a job with its estimated cost, whether the estimation is incorrect or the actual cost is excessive. So ಈ ಒಂದು ಕಾಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಕಂಪೇರಿಂಗ್ ಆ್ಯಕ್ಚುಯಲ್ ಕಾಸ್ಟ್ ವಿತ್ ಎಸ್ಟಿಮೇಟೆಡ್ ಕಾಸ್ಟ್, ಆ್ಯಕ್ಚುಯಲ್ ಕಾಸ್ಟನ್ನು ಎಸ್ಟಿಮೇಟೆಡ್ ಕಾಸ್ಟ್ ಜೊತೆ ಕಂಪೇರ್ ಮಾಡಿ ಕಾಸ್ಟ್ ಕಂಟ್ರೋಲ್ ಹೇಗೆ ಮಾಡ್ಬೋದು ಅನ್ನೋದನ್ನು ಅವರಿಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಸೊ the job costing is also intended to indicate through the comparison of actual cost and estimated cost. ಆ್ಯಕ್ಚುಯಲ್ ಕಾಸ್ಟ್ ಮತ್ತು ಎಸ್ಟಿಮೇಟೆಡ್ ಕಾಸ್ಟನ್ನು ಕಂಪ್ಯಾರಿಸನ್ ಮಾಡಿ ಇಲ್ಲಿ ಯಾವ ರೀತಿ ಅವರು ಕಂಟ್ರೋಲ್ ಮಾಡ್ಬೋದು, ಅಂದರೆ ಎಸ್ಟಿಮೇಷನ್ ಈಸ್ ಇನ್ಕರೆಕ್ಟ್ ಆರ್ ದ ಆ್ಯಕ್ಚುಯಲ್ ಕಾಸ್ಟ್ ಈಸ್ ಎಕ್ಸೆಸಿವ್. ಅವ್ರು ಮಾಡಿರೋ ಅಂತಹ ಒಂದು ಕಾಸ್ಟ್ ಏನಿದೆ ಅಂದರೆ ಎಸ್ಟಿಮೇಟೆಡ್ ಕಾಸ್ಟ್ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ, ಇಲ್ಲ ಆ್ಯಕ್ಚುಯಲ್ ಕಾಸ್ಟು ಎಸ್ಟಿಮೇಟೆಡ್ ಕಾಸ್ಟ್ಗಿಂತ ಜಾಸ್ತಿ ಆಗಿದೆಯಾ. ಸೊ ಇದನ್ನು ಅವರು ಕಂಪ್ಯಾರಿಸನನ್ನು ಮಾಡಿ ಕಾಸ್ಟ್ ಕಂಟ್ರೋಲನ್ನು ಅವರಿಲ್ಲಿ ಮಾಡ್ತಾ ಇರ್ತಾರೆ. And the next, to preparation of quotation for different job. So here the quotations are prepared for separately for different jobs. ಪ್ರತಿಯೊಂದು ಡಿಫರೆಂಟ್ ಜಾಬ್ಗೂ ಕೂಡ ಡಿಫರೆಂಟ್ ಕೊಟೇಶನ್ಸನ್ನು ಅವರಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. To fix the selling price of each job or special order. So was the order for the customers for each and every goods they have fixed the selling prices. ಸೊ ಪ್ರತಿಯೊಂದು ಜಾಬ್ ಅಥವಾ ಸ್ಪೆಷಲ್ ಆರ್ಡರ್ಗೂ ಕೂಡ ಇಲ್ಲಿ ಸೆಲ್ಲಿಂಗ್ ಪ್ರೈಸಸ್ ಅನ್ನು ಫಿಕ್ಸ್ ಮಾಡೋದು ಜಾಬ್ ಕಾಸ್ಟಿಂಗ್ನ ಒಂದು ಆಬ್ಜೆಕ್ಟಿವ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್, ದಟ್ ಈಸ್ ದ ಅಪ್ಲಿಕೇಶನ್ ಆಫ್ ಜಾಬ್ ಕಾಸ್ಟಿಂಗ್ ಹಿಯರ್. ಸೊ ಇಲ್ಲಿ ಒಂದು ಜಾಬ್ ಕಾಸ್ಟನ್ನು ಯಾವ್ಯಾವ ಒಂದು ಪ್ರೊಡಕ್ಷನ್ ಸ್ಕೇಲ್ ಅಪ್ಲಿಕೇಶನ್ಸನ್ನು ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ. ಹಿಯರ್ the job costing is applied in the industries in which a production is done on the basis of customers' own specifications. So customer specifications ಏನಿರುತ್ತೆ ಆ ಒಂದು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಒಂದು ಜಾಬ್ ಕಾಸ್ಟಿಂಗನ್ನು ಅಪ್ಲೈ ಮಾಡ್ತಾ ಇದ್ದಾರೆ. Products are manufactured in distinguishable lots.
ಸೊ ಡಿಸ್ಟಿಂಗ್ವಿಷಬಲ್ ಲಾಟ್ಸ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಇದನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ದ ಪ್ರಾಡಕ್ಟ್ಸ್ ಆರ್ ನಾಟ್ ಯೂನಿಫಾರ್ಮ್. It is not a uniform, so it is the products are produced on the requirements of the customers. It is practical to maintain a separate record of each lot from the time production is begun until it is completed. So here the every job is maintain the separate record of each job or the lot from the time production is began until it is completed. Here the each and every records are maintained for each job. It started from the starting the job and it is ended on the completion of the job. ಇಲ್ಲಿ ರೆಕಾರ್ಡ್ಸ್ ಅನ್ನ ಯಾವ ರೀತಿ ಅವರು ಇಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಜಾಬ್ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಂಡಿಂಗ್ ವರ್ಗೂ ಕೂಡ ಈ ಒಂದು ರೆಕಾರ್ಡ್ಸ್ ಅನ್ನ ಅವರು ಮೇಂಟೈನ್ ಮಾಡ್ತಾ ಬರಬೇಕಾಗುತ್ತೆ. And the next, that is the meaning, features, objectives and application of batch costing. The meaning of batch costing. A batch is a cost unit which consists of a group of similar articles which maintain its identity throughout one or more stages of production. So it consists of a group of similar articles or a group of similar products or a group of similar goods. So ಇಲ್ಲಿ ಏನಾಗುತ್ತೆ, ಈ ಒಂದು ಬ್ಯಾಚ್ ಕಾಸ್ಟಿಂಗ್ ಒಂದಿರೋ ಅಂಥದ್ದು ಸೇಮ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡೋ ಅಂಥದ್ದು ಅಥವಾ ಸೇಮ್ ಆರ್ಟಿಕಲ್ಸನ್ನು ಪ್ರೊಡ್ಯೂಸ್ ಮಾಡೋ ಅಂಥ ಗ್ರೂಪಲ್ಲಿ ಇದು ಇನ್ವಾಲ್ವ್ ಆಗಿರುತ್ತೆ. ವಿಚ್ ಮೇಂಟೈನ್ ಇಟ್ಸ್ ಐಡೆಂಟಿಟಿ ಥ್ರೂಔಟ್ ಒನ್ ಆರ್ ಮೋರ್ ಸ್ಟೇಜಸ್ ಆಫ್ ಪ್ರೊಡಕ್ಷನ್. ಸೊ ಇದನ್ನ ಐಡೆಂಟಿಟಿ ಯಾವಾಗ ಆಗುತ್ತೆ, ಪ್ರೊಡಕ್ಷನ್ ಸ್ಟೇಜಸ್ಸು ಒಂದು ಅಥವಾ ಎರಡಕ್ಕಿಂತ ಜಾಸ್ತಿ ಆಗಿದ್ದಾಗ. ಸೊ ದಿಸ್ ಬ್ಯಾಚ್ ಕಾಸ್ಟಿಂಗ್ ಈಸ್ ಅಪ್ಲೈಡ್ when the production of the similar type of articles, products or goods. So it is called as batch costing. The features of batch costing. So it is a sequential process. Each process is deemed as a cost center. ಪ್ರತಿಯೊಂದು ಪ್ರೋಸೆಸ್ ಅನ್ನು ಕೂಡ ಕಾಸ್ಟ್ ಸೆಂಟರ್ ಆಗಿ ಭಾವಿಸಬೇಕಾಗುತ್ತೆ. In this, costs are accumulated separately. So here they are accumulated separately. Chances of process of loss of input. Completed and semi-finished output are to be expressed in common terms. Two or more products are given equal importance. Then the application of batch costing. So it is applicable to industries like nuts and bolts, medicine, shoes, books, drugs, computers, ready-made garments, laptop, radio, biscuits industries, spare parts of two-wheelers, components and in all concerns where production is made in batches. So these all products like the nuts and bolts, medicine, shoes, books, drugs, computers, ready-made garments, laptop, radio, biscuits, spare parts of two-wheelers and its components. So these are all ಪ್ರೊಡ್ಯೂಸಸ್ ಇನ್ ಎ ಬ್ಯಾಚಸ್. ಸೊ ಬ್ಯಾಚಸ್ ಅಲ್ಲಿ ಈ ಎಲ್ಲದನ್ನು ಕೂಡ ಪ್ರಾಡಕ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಈ ಒಂದು ಇಂಡಸ್ಟ್ರೀಸ್ ಅಲ್ಲಿ ಬ್ಯಾಚ್ ಕಾಸ್ಟಿಂಗ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಜಾಬ್ ಕಾಸ್ಟಿಂಗ್ ಮೆಥಡ್ ಅಲ್ಲೂ ಕೂಡ ಕೆಲವೊಂದನ್ನ ಇಂಡಸ್ಟ್ರೀಸ್ ಅಲ್ಲಿ ಈ ಒಂದು ಜಾಬ್ ಕಾಸ್ಟಿಂಗ್ ಇಂಡಸ್ಟ್ರೀಸ್ ಯಾವ್ದ್ಯಾವ್ದಕ್ಕೆ ಅನ್ನೋದನ್ನು ಕೂಡ ನಾವು ಅಲ್ಲಿ ಆಲ್ರೆಡಿ ನೋಡಿದೀವಿ. ಅದೇ ರೀತಿ ಅಪ್ಲಿಕೇಶನ್ ಆಫ್ ಬ್ಯಾಚ್ ಕಾಸ್ಟಿಂಗ್ ಅಲ್ಲೂ ಕೂಡ ಇಷ್ಟು ಇಂಡಸ್ಟ್ರೀಸ್ ಅಲ್ಲಿ ಈ ಒಂದು ಕಾಸ್ಟಿಂಗ್ ಅನ್ನ ನಾವು ಅಪ್ಲೈ ಮಾಡಬಹುದು. ಅಂಡ್ ನೆಕ್ಸ್ಟ್ ದ ಡಿಫರೆನ್ಸಸ್ ಬಿಟ್ವೀನ್ ಜಾಬ್ ಕಾಸ್ಟಿಂಗ್ ಅಂಡ್
batch costing. So the first thing, under the job costing, costs are ascertained for each work order separately, as each job has its own specification and scope. ಸೊ ಜಾಬ್ ಕಾಸ್ಟಿಂಗ್ ಅಂಡರ್ ಅಲ್ಲಿ ಪ್ರತಿಯೊಂದು ಜಾಬ್ ಅನ್ನು ಕೂಡ ಇಲ್ಲಿ ಸೆಪರೇಟ್ ಆಗಿ ಆರ್ಡರ್ ಮಾಡಲಾಗುತ್ತೆ. ಸೊ ಅದಕ್ಕೆ ಅದರದೇ ಆದಂಥ ಸ್ಪೆಸಿಫಿಕೇಶನ್ ಆ್ಯಂಡ್ ಸ್ಕೋಪ್ ಅನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಏನು ಇಲ್ಲಿ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತೀವಿ, ದ ಕಾಸ್ಟ್ ಆರ್ ಅಸರ್ಟೈನ್ಡ್ ಫಾರ್ ಈಚ್ ವರ್ಕ್, ಪ್ರತಿಯೊಂದು ವರ್ಕ್ ಕೂಡ ಸೆಪರೇಟ್ ಕಾಸ್ಟನ್ನು ಇಲ್ಲಿ ಅಸರ್ಟೈನ್ ಮಾಡಲಾಗುತ್ತೆ. ಅಂಡರ್ ದ ಬ್ಯಾಚ್ ಕಾಸ್ಟಿಂಗ್, ದಿಸ್ ಮೆಥಡ್ ಆಫ್ ಕಾಸ್ಟಿಂಗ್ ಈಸ್ ಯೂಸ್ಡ್ where units produced in a batch are uniform in nature and design. So under the job costing, the product are not produced in uniform, but under the batch costing, here the products are produced in uniform. ಸೊ ಇಲ್ಲಿ ಏನಾಗುತ್ತೆ, ಯೂನಿಟ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಬ್ಯಾಚ್ ಆರ್ ಯೂನಿಫಾರ್ಮ್ ಇನ್ ನೇಚರ್ ಆ್ಯಂಡ್ ಡಿಸೈನ್ಸ್. ಸೊ ಪ್ರೊಡ್ಯೂಸ್ ಮಾಡಬೇಕಾದ್ರೆ ನೇಚರ್ ಆ್ಯಂಡ್ ಡಿಸೈನ್ ಇಲ್ಲಿ ಯೂನಿಫಾರ್ಮ್ಡ್ ಆಗಿ ಇರುತ್ತೆ. ಈ ಒಂದು ಮೆಥಡನ್ನು ನಾವು ಬ್ಯಾಚ್ ಕಾಸ್ಟಿಂಗಲ್ಲಿ ನೋಡ್ಬೋದು. ಆ್ಯಂಡ್ ದ ನೆಕ್ಸ್ಟ್, ದ ಸೆಕೆಂಡ್ ಒನ್, ಕಾಸ್ಟ್ ಆರ್ ಕಲೆಕ್ಟೆಡ್ ಆ್ಯಂಡ್ ಅಕ್ಯುಮುಲೇಟೆಡ್ ಅಕಾರ್ಡಿಂಗ್ ಟು ಜಾಬ್ಸ್. ಸೊ ಕಾಸ್ಟನ್ನು ಇಲ್ಲಿ ಕಲೆಕ್ಟ್ ಮಾಡೋದಾಗಲಿ ಅಥವಾ ಫೈಂಡ್ ಔಟ್ ಮಾಡೋದಾಗಲಿ ಈ ಜಾಬ್ನ ಪ್ರಕಾರ ಇಲ್ಲಿ ಕಾಸ್ಟನ್ನು ಫೈಂಡ್ ಔಟ್ ಮಾಡಲಾಗುತ್ತೆ. ಬಟ್ ಅಂಡರ್ ದ ಬ್ಯಾಚ್ ಕಾಸ್ಟಿಂಗ್, ಲಾಟ್ ಆಫ್ ಸಿಮಿಲರ್ ಯೂನಿಟ್ಸ್ ವಿಚ್ ಕಂಪ್ರೈಸ್ ದ ಬ್ಯಾಚ್ ಮೇ ಬಿ ಯೂಸ್ಡ್ ಆಸ್ ಎ ಕಾಸ್ಟ್ and unit for ascertainment of cost. The lot of similar units which comprise the batch. ಸೊ ಯಾವ ಯೂನಿಟ್ಸು ಒಂದು ಬ್ಯಾಚಸ್ ಆಗಿ ಇಲ್ಲಿ ತಗೊತಾ ಇದ್ದಾರೆ, ಮೇ ಬಿ ಯೂಸ್ಡ್ ಈಸ್ ಎ ಕಾಸ್ಟ್ ಯೂನಿಟ್ ಫಾರ್ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್. ಸೊ ಇಲ್ಲಿ ಸಪರೇಟ್ ಆಗಿ ಹೇಗೆ ಇಲ್ಲಿ ಅವರು ಬ್ಯಾಚ್ ವೈಸು ಕಾಸ್ಟನ್ನು ಫೈಂಡ್ ಔಟ್ ಮಾಡ್ತಿದ್ದಾರೆ ಅಂದರೆ, ಈ ಒಂದು ಕಾಸ್ಟ್ ಅಸರ್ಟೈನ್ಮೆಂಟು ಯೂನಿಟ್ ವೈಸ್ ಪ್ರಕಾರ ಅವರಲ್ಲಿ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದ ಥರ್ಡ್ ಒನ್, each job is treated as a separate entity for the purpose of costing. ಸೊ ಪ್ರತಿಯೊಂದು ಜಾಬನ್ನು ಕೂಡ ಸೆಪರೇಟ್ ಎಂಟಿಟಿ ಆಗಿ ಟ್ರೀಟ್ ಮಾಡ್ತಿದ್ದಾರೆ ಫಾರ್ ದ ಪರ್ಪಸ್ ಆಫ್ ದ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟಿಂಗ್. ದ ಸೆಪರೇಟ್ ಕಾಸ್ಟ್ ಶೀಟ್ ಈಸ್ ಮೇಂಟೈನ್ಡ್ ಬೈ ದ ಈಚ್ ಬ್ಯಾಚ್ ಬೈ ಅಸೈನಿಂಗ್ ಎ ಬ್ಯಾಚ್ ನಂಬರ್. ಸೊ ಸೆಪರೇಟ್ ಕಾಸ್ಟ್ ಶೀಟ್ ಕೂಡ ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಂದರೆ ಈ ಪ್ರತಿಯೊಂದು ಬ್ಯಾಚಸ್ಗೂ ಕೂಡ ಸಪರೇಟ್ ಕಾಸ್ಟ್ ಶೀಟನ್ನು ಅವರಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕೆ ಇಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ, ಫಾರ್ ಐಡೆಂಟಿಫೈಯಿಂಗ್ ದ ಆರ್ ಅಲಾಟಿಂಗ್ ದ ಸಪರೇಟ್ ನಂಬರ್ ಟು ದ ಎವ್ರಿ ಬ್ಯಾಚಸ್. ಆ್ಯಂಡ್ ದ ನೆಕ್ಸ್ಟ್, ದ ಮೆಟೀರಿಯಲ್ಸ್ ಆ್ಯಂಡ್ ಲೇಬರ್ ಕಾಸ್ಟ್ ಆರ್ ಕಂಪೈಲ್ಡ್ ವಿತ್ ದ ರೆಸ್ಪೆಕ್ಟಿವ್ ಅಬ್ಸ್ಟ್ರಾಕ್ಟ್ ಆ್ಯಂಡ್ ಓವರ್ಹೆಡ್ಸ್ ಆರ್ ಚಾರ್ಜ್ಡ್ ಆನ್ ಪ್ರೀಡಿಟರ್ಮೈನ್ಡ್ ಬೇಸಿಸ್. So material and labor cost are compiled with the respective abstract and overheads. So ಅಲ್ಲಿ ಏನು actual cost materials and labors ಇರುತ್ತೆ, so that is compared with the abstract and overcharged or predetermined base. ಆಲ್ರೆಡಿ ಇಲ್ಲಿ ಏನು predetermined labor and material cost ಇರುತ್ತೆ ಅದನ್ನ actual cost ಜೊತೆ ಇಲ್ಲಿ comparisons ಅನ್ನು ಅವರು ಮಾಡಲಾಗುತ್ತೆ. Under the batch costing, the separate cost sheet is maintained for each batch by assigning a batch manner. ಸೊ ಇಲ್ಲಿ ನಾವು ಬ್ಯಾಚ್ ನಂಬರನ್ನು ಅಲಾಟ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಮಾಡ್ಕೊತೀವಿ. ಬಟ್ ಇಲ್ಲಿ ಏನಾಗುತ್ತೆ, ಸೆಪರೇಟ್ ಕಾಸ್ಟ್ ಶೀಟ್ ಈಸ್ ಮೇಂಟೈನ್ಡ್ ಫಾರ್ ಈಚ್ ಬ್ಯಾಚ್ ಬೈ ಅಸೈನಿಂಗ್ ಎ ಬ್ಯಾಚ್ ಮ್ಯಾನರ್. ಬ್ಯಾಚ್ ಮ್ಯಾನರನ್ನು ಇಲ್ಲಿ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಕಾಸ್ಟ್ ಶೀಟನ್ನು ಇಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಟ್ ಹಿಯರ್ ದ ಕಾಸ್ಟ್ ಶೀಟ್ ಈಸ್ ಮೇಂಟೈನ್ಡ್ ಫಾರ್ ಕಂಪೇರಿಂಗ್ ದ actual cost with the abstract and predetermined basis. But here the separate cost sheet is maintained for assigning a batch manner. And the next one, costs are found out at the stage of completion of the job. Under the job costing ಅಲ್ಲಿ job completion stages ಅಲ್ಲಿ ಕಾಸ್ಟ್ ಅನ್ನು ಫೈಂಡ್ ಔಟ್ ಮಾಡಲಾಗುತ್ತೆ. ಬಟ್ ಅಂಡರ್ ದ ಬ್ಯಾಚ್ ಕಾಸ್ಟಿಂಗ್, cost per unit of the product is by dividing the total cost of a batch by the number of units of that batch. ಸೊ ಇಲ್ಲಿ ಕಾಸ್ಟ್ ಪರ್ ಯೂನಿಟ್ ಆಫ್ ಪ್ರಾಡಕ್ಟನ್ನು ಇಲ್ಲಿ ಫೈಂಡ್ ಔಟ್ ಮಾಡಲಾಗುತ್ತೆ. ಇದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಟೋಟಲ್ ಕಾಸ್ಟನ್ನು ನಂಬರ್ ಆಫ್ ಯೂನಿಟ್ಸ್ ಆಫ್ ದಟ್ ಬ್ಯಾಚಸ್, ದ ಟೋಟಲ್ ಕಾಸ್ಟ್
is divided by the number of units are produced in the batches. ಸೊ ಈ ರೀತಿಯಾಗಿ ಇಲ್ಲಿ ಕಾಸ್ಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ತೇವೆ. And the last one, it is used in painting, car repair, decoration, printers and etc. So in this all industries, this method, that is the job costing method, are adopted or applicable. But under the batch costing, it is used in bakeries, manufacturer of biscuits, pharmaceuticals and the etc. So in this all industries, the batch costing are applicable. So these are all the differences between job costing and the batch costing.